ಸುಮಾರು 5 ಕಡೆ ಇವತ್ತು ಬಹಿರಂಗ ಸಭೆಗಳಿದ್ದಾವೆ. ಈ ಒಂದು ಸಭೆ ನಂತರ ತುರುವೇಕೆರೆ, ಅಲ್ಲಿಂದ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಹಾಗೂ ಹೆಬ್ಬೂರು ಭಾಗದಲ್ಲಿ ಇವತ್ತಿನ ಸಭೆಗಳನ್ನು ಏರ್ಪಾಡು ಮಾಡಿದ್ದೇವೆ. ಇವತ್ತಿನ ಈ ಸಭೆಯನ್ನ ನಿನ್ನೆ ಬೆಳಿಗ್ಗೆ ಇವತ್ತು ನಮ್ಮ ರಾಕೇಶ್ ಅವರು ಮತ್ತೆ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಶಾಂತಕುಮಾರ್ ಅವರ ಒಂದು ಜೊತೆ ಮೂಡಿ ಈ ಒಂದು ಸಭೆಯನ್ನ ಯಶಸ್ಸನ್ನ ತಾವೆಲ್ಲ ಇಲ್ಲಿ ತಂದುಕೊಟ್ಟಿದ್ದೀರಿ. ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋಮಣ್ಣ ಅವರಿಗೆ ತಾವು ಆಶೀರ್ವಾದವನ್ನ ಮಾಡ್ತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀಡ್ತಾ ಇದ್ದೀರಿ. ಒಂದು ಮಾತು ಹೇಳ್ತೇವೆ, ನಿಮಗೆ ನಾನು ಪ್ರಥಮವಾಗಿ ನನ್ನ ಗೌರವಪೂರ್ವಕ ವಂದನೆಗಳನ್ನ ನೊಣವಿನಕೆರೆ ಭಾಗದ ಎಲ್ಲ ಹಳ್ಳಿಯ ನನ್ನ ರೈತ ತಂಡಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದೇ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತಹ ಸ್ಥಾನಮಾನಗಳನ್ನ ಪಡೆಯಬೇಕು ಅನ್ನೋದೆಲ್ಲ ನನಗೆ ಮುಖ್ಯ. ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ಕಿತ್ತೂರು ಭಾಗದಲ್ಲಿ ಇವತ್ತು ನೀರಿನ ಒಂದು ಸಮಸ್ಯೆಗಳಿರ್ತಕ್ಕಂಥದ್ದೇನಿದೆ. ಇವತ್ತು ಎಲ್ಲದಕ್ಕಿಂತ ಜೊತೆಗೆ ನಮ್ಮ ರೈತರು ಈ ಒಂದು ಭಾಗದಲ್ಲಿ ಕೊಬ್ಬರಿಯನ್ನು ಬೆಳೆದು ಇವತ್ತು ಅದರಿಂದ ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಶಕ್ತಿಯನ್ನು ಬೆಳೆಸಬೇಕಾದಂತದ್ದೇನಿದೆ. ನನಗೆ ಈಗಿನ ಒಂದು ಈ ವರ್ಷದ ಬೆಳೆಗೆ ಬೆಲೆ ನಿಗದಿಯನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಾವು ಕನಿಷ್ಠ 15,000 ರೂಪಾಯಿಗಾದರೂ ಕ್ವಿಂಟಲ್ಗೆ ಏರಿಕೆ ಆಗಬೇಕು ಸ್ವಲ್ಪ ತರಾತುರಿ ಆಯಿತು. ಯಾವೊಂದು ನಮ್ಮ ಒಂದು ನಿರೀಕ್ಷೆ ಇತ್ತು ಅದು ಕೇಂದ್ರ ಸರ್ಕಾರ ಈ ಬಾರಿ 250 ರೂಪಾಯಿನ ಜಾಸ್ತಿ ಮಾಡಿದಂತದ್ದೇನಿದೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಸುಮಾರು 12,250 ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು ನಫೆಡ್ನಿಂದ ಖರೀದಿ ಮಾಡಲಿಕ್ಕೆ. ರಾಜ್ಯ ಸರ್ಕಾರ ನಮ್ಮ ಒಂದು ಒತ್ತಡಗಳಿಗೆ 1,250 ರೂಪಾಯಿ ಘೋಷಣೆ ಮಾಡಿದ್ರು ಬೆಂಬಲ ಬೆಲೆಯನ್ನ. ಈ ಕ್ಷಣದವರೆಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಇದು ನಾನು ಗಮನಿಸಿದ್ದೇನೆ. ನಾವು ಇವತ್ತು ಈ ಚುನಾವಣೆಯಲ್ಲಿ ಬಿಜೆಪಿಯ ಒಂದು ಮೈತ್ರಿಯ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ರೈತರಿಗೆ ಕನಿಷ್ಠ 16,000 ರಿಂದ 17,000 ರೂಪಾಯಿ ಕ್ವಿಂಟಲ್ಗೆ ಇವತ್ತು ಕೊಬ್ಬರಿಯ ಬೆಲೆಯನ್ನ ಏರಿಕೆ ಆಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸೋಮಣ್ಣ ಅವರನ್ನ ಏನು ಅಭ್ಯರ್ಥಿ ಮಾಡಿದ್ದೇವೆ. ಇವತ್ತು ನಾನು ಒಂದು ಮಾತನ್ನ ಕೊಡ್ತೇನೆ, ನಾನು ಲೋಕಸಭೆಗೆ ನಿಲ್ಲಬೇಕು ಅಂತ ಇರಲಿಲ್ಲ. ಆದ್ರೆ ಹಲವಾರು ರೀತಿಯ ಒತ್ತಡಗಳು ನನ್ನ ಮೇಲೆ ಬಂದು ನಾನು ಸಹ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಮಂಡ್ಯದಿಂದ. ಇವತ್ತು ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪುನಃ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ದೇಶದಾದ್ಯಂತ ಇವತ್ತೇನು ಜನತೆಯ ಭಾವನೆ ಇದೆ. ನರೇಂದ್ರ ಮೋದಿ ಅವರ ಮನವೊಲಿಕೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರೈತರು ಕಳೆದ 3-4 ವರ್ಷಗಳಿಂದ ಬೆಂಬಲ ಬೆಲೆ ಇಲ್ಲದೆ ಬೆಲೆ ಕುಸಿತ ಆಗಿ ಯಾವೊಂದು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ. ನಾನು ಇವತ್ತು ಒಂದು ಮಾತನ್ನು ಕೊಡ್ತೇನೆ, ತುಮಕೂರಿನ ಕೊಬ್ಬರಿ ಬೆಳೆಗಾರರು ಏನಿದ್ದೀರಿ, ನಿಮಗೆ ನ್ಯಾಯಯುತವಂತ ಬೆಲೆಯನ್ನ ತಂದುಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ಇವತ್ತು ಸ್ಪರ್ಧೆ ಮಾಡಿದ್ದೇವೆ. ನನಗೆ ಮಾರ್ಕೆಟ್ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಯಾವೊಂದು ಕೊಬ್ಬರಿ ಎಣ್ಣೆ ತಯಾರಿ ಮಾಡ್ತಕ್ಕಂಥ ಉತ್ಪಾದನೆ ಕಡಿತಗೊಳಿಸಿದ್ದಾರೆ. ಅದರಿಂದ ಇವತ್ತು ಹಲವಾರು ಸಮಸ್ಯೆಗಳು ಬೆಲೆ ಏರಿಕೆಯಲ್ಲಿ ಇವತ್ತು ಯಾವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಮಾತನ್ನ ಕೊಡ್ತೇನೆ, ಇವತ್ತು ನಮ್ಮ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳಿಗೆ ಇನ್ನೂ ಯಾವೊಂದು ವೇಗವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಿಲ್ಲ, ಅದೆಲ್ಲವನ್ನು ಸರಿಪಡಿಸಬೇಕು. ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಕೆಲವು ಹೊಸ ಕೃಷಿ ನೀತಿಗಳನ್ನು ಅಳವಡಿಸತಕ್ಕಂಥದ್ದಕ್ಕೆ ನಿಮ್ಮಗಳ ಪರವಾಗಿ ಧ್ವನಿಯಾಗಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ರೈತರಿಗೆ ಒಂದು ಉತ್ತಮವಾದಂತಹ ಬದುಕಿನ ಆರ್ಥಿಕ ಶಕ್ತಿಯನ್ನು ತರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇಟ್ಟುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಇವತ್ತು ಈ ಭಾಗದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ ನೀವು ತೋರಿಸ್ತಕ್ಕಂಥ ಪ್ರೀತಿ ಅಭಿಮಾನ ಏನಿದೆ, ನಿಮ್ಮ ಕುಟುಂಬದ ಒಬ್ಬ ಮಗ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನಮಗೆ ತೋರಿಸ್ತಕ್ಕಂಥ ಅಭಿಮಾನ, ಇವತ್ತು ಆ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ಮಾತನ್ನು ಇವತ್ತು ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ರೀತಿಯ ವಾತಾವರಣಗಳೇನಿದೆ
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಹೊಂದಾಣಿಕೆ 2006ನೇ ಇಸ್ವಿಯನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನಾನು ಇಬ್ಬರು ಜೊತೆಗೂಡಿ ಅವತ್ತು ಒಂದು ಜನಪರವಾದಂತಹ ಸರ್ಕಾರವನ್ನ ತಂದಂತ ಅವತ್ತಿನ ಆಡಳಿತ ಏನಿದೆ ಆ ರೀತಿಯ ಆಡಳಿತ ಇವತ್ತು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಅವತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ. ರೈತ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಹಿಡಿದು ಹಳ್ಳಿಯ ಮಕ್ಕಳ ವಿದ್ಯೆಗೆ ಸೈಕಲ್ಗಳನ್ನ ಕೊಡ್ತಕ್ಕಂಥದ್ರ ಮುಖಾಂತರ ಪ್ರೋತ್ಸಾಹ ಕೊಟ್ಟಂತದ್ದು ಇವರಿಗೆ, ಹಳ್ಳಿಯಲ್ಲಿ ನಮ್ಮ ಬಡ ಕುಟುಂಬದ ತಾಯಂದಿರು ಜನ್ಮ ಕೊಡ್ತಕ್ಕಂಥ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು, ಹೀಗೆ ಹಲವಾರು ಯೋಜನೆಗಳನ್ನ ಆ ಸಂದರ್ಭದಲ್ಲಿ ಮಾಡಿದ್ದೇವೆ. ಕಳೆದ ಬಾರಿ ಸಾಲ ಮನ್ನಾ ಯೋಜನೆಯನ್ನ ಸುಮಾರು 25,000 ಕೋಟಿ ಹಣವನ್ನು ಬಿಡುಗಡೆ ಮಾಡುವಂತ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ಸಮಯದ ಅಭಾವ ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಒಂದು, ಕಾಂಗ್ರೆಸ್ನವರ ಸುಳ್ಳು ಭರವಸೆಗಳೇನಿವೆ, ಕಾಂಗ್ರೆಸ್ನ ಮಾತಿಗೆ ಬೆಲೆ ಕೊಡಬೇಡಿ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. ಆ 5 ಗ್ಯಾರಂಟಿಗಳನ್ನ ಯಾವ ಒಂದು ಬೆಲೆಯನ್ನು ನೀವು ತರಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಕುಟುಂಬದ ತಾಯಂದಿರಿಗೆ ಹೇಳಬೇಕು, ಅವರು ಕೊಡ್ತಕ್ಕಂಥ 2,000ರಲ್ಲಿ ನಿಮ್ಮ ಕುಟುಂಬಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳನ್ನ ಯಾವ ರೀತಿಯ ಒಂದು ಹಣವನ್ನು ಖರ್ಚು ಮಾಡಬೇಕಾಗ್ತದೆ, ಇದೆಲ್ಲ ಒಂದು ಭಾಗ. ಇವತ್ತು ಈ ಸರ್ಕಾರ ಯಾವೊಂದು 5 ಗ್ಯಾರಂಟಿಯ ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದಾರೆ, ಆ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಆ 1,05,000 ಕೋಟಿ ಸಾಲವನ್ನು ಯಾರು ತೀರಿಸ್ತೀರಿ? ನೀವೇ ತೀರಿಸಬೇಕು, ನಾವು ತೀರಿಸೋದಲ್ಲ. ಆ ಸಾಲ ನೀವೇ ತೀರಿಸಬೇಕಾಗ್ತದೆ. 1 ಕೋಟಿ ಸಾಲ ಮಾಡಿದ್ದಾರೆ, 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, 52,000 ರೂಪಾಯಿ ಯೋಜನೆ ಅಂತಾರೆ. ಇನ್ನೂರ ಹಣ ಏನ್ ಮಾಡ್ತೀರಿ? ಇವತ್ತು 52,000 ಕೋಟಿ ಅಂತ ಏನ್ ಹೇಳ್ತಾರೆ. ನಿಮ್ಮ ಕುಟುಂಬಕ್ಕೆ ಹೆಣ್ಣು ಮಕ್ಕಳಿಗೆ 2,000 ಕೊಡೋದು ಬೇರೆ. ಆದ್ರೆ ಇದೀರಲ್ಲ ಬಹಳ ಜನ ನಾವು ಕಳಿಸ್ಬಿಟ್ಟಿದೀವಿ. ಸಾಯಂಕಾಲ ಆಯ್ತು ಅಂದ್ರೆ ಬೆಳಗ್ಗೆಯಿಂದ ಶ್ರಮ ಪಟ್ಟಿರ್ತೀರಿ, ಯಾವುದೋ ಒಂದು ಮದ್ಯದ ಅಂಗಡಿಗೆ ಹೋಗ್ತೀರಿ. ಅಲ್ಲಿ ನೀವು ಪಡೆಯತಕ್ಕಂಥ ಸಾಯಂಕಾಲದ ಆ ಒಂದು ಬಾಟ್ಲು ಬೆಲೆ ಎಲ್ಲಿ ತಗೊಂಡೋಗಿದ್ದಾರೆ. ಇಲ್ಲಿ 2,000 ಕೊಡ್ತೀವಿ ಅಂತಾರೆ ಹೆಣ್ಣು ಮಕ್ಕಳಿಗೆ. ಅಲ್ಲಿ ನಿಮ್ಗೋದಿಂದ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದೇ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ನಾಯಕರುಗಳು. ಇದೆಲ್ಲವನ್ನ ಗಮನ ಇಟ್ಟು ಯೋಚನೆ ಮಾಡಿ ಇವರು ದರೋಡೆ ಮಾಡ್ಲಿಕ್ಕೆ ಬಂದಿದ್ದಾರೆ ಹೊರತು ಜನರ ಬದುಕನ್ನು ಸರಿಪಡಿಸಿ ಇನ್ನೊಬ್ಬರಿಗೆ ನೀವು ಕೈ ಎತ್ತಿ ಹಣವನ್ನು ಕೊಡ್ತಕ್ಕಂಥ ಆರ್ಥಿಕ ಶಕ್ತಿಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಮಾಡಲಿಲ್ಲ. ಈ ದೇಶ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 45 ವರ್ಷ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲಿ ಇತ್ತು. 28ಕ್ಕೆ 28 ಲೋಕಸಭಾ ಸದಸ್ಯರು ಬೇರೆಗೆ ಕಳಿಸ್ತಂಥದ್ದು ಈ ರಾಜ್ಯದಲ್ಲಿ ಮಾಡಿದ್ದೀರಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು, ನೀರಾವರಿಯ ಸೌಲಭ್ಯಗಳನ್ನ ಇಲ್ಲಿಯವರೆಗೆ ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲವನ್ನ ಗಮನಿಸಿ ಈ ಬಾರಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ. ತುಮಕೂರಿನಿಂದ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರೇನಿದ್ದಾರೆ. ಸೋಮಣ್ಣ ಅವರು ಒಂದು ಕಾಲದಲ್ಲಿ ದೇವೇಗೌಡರ ಗರಡಿಯಲ್ಲಿ ಬೆಳೀತಕ್ಕಂಥದ್ದೇನಿದೆ, ದೇವೇಗೌಡರ ಆಶೀರ್ವಾದದಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ಸೋಮಣ್ಣ ಅವರು ಒಳ್ಳೆಯ ಉತ್ತಮವಂತ ಆಡಳಿತಗಾರರು, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವರಿದ್ದಾರೆ. ಇವತ್ತು ಅವ್ರನ್ನ ನೀವು ಆಯ್ಕೆ ಮಾಡಿ ಕೆಲಸದಿಂದ ಕಾಂಗ್ರೆಸ್ನ ಅಭ್ಯರ್ಥಿಗೆ ನೀವು ಮತ ಕೊಟ್ಟರೆ ಅವರು ಇವತ್ತು ಲೋಕಸಭಾ ಸದಸ್ಯರ ಕೆಲಸ ಮಾಡಬಹುದು. ಆದರೆ ಸೋಮಣ್ಣ ಅವರನ್ನ ನಮ್ಮ ಜೊತೆಯಲ್ಲಿ ನೀವು ಕಳಿಸ್ಕೊಟ್ರೆ ನರೇಂದ್ರ ಮೋದಿ ಅವರ ಮುಂದೆ ನಾವಿವತ್ತು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಇವತ್ತು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಅವರಿಂದ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಅವಕಾಶ ಇದೆ. ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಇವತ್ತು ಕೊಡ್ತಕ್ಕಂಥ ಗೌರವ ಏನಿದೆ, ಆ ಗೌರವದ ಮುಖಾಂತರ ನಮ್ಮ ಭಾಗದ ಜನತೆಯ, ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಬಾರಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಅವರ ಚಿಹ್ನೆ ಕಮಲದ ಗುರುತು. ಯಾಕೆಂದ್ರೆ ನೀವು ಇದನ್ನ ಮತಗಟ್ಟೆಗೆ ಹೋಗಿ ಆ ಮತಗಟ್ಟೆಯಲ್ಲಿ ಮೇಲಿನ ಹೊತ್ತು ನಮ್ಮ ತೆನೆ ಹೊತ್ತ ಮಹಿಳೆ ಗುರುತಿರಲಿ ಅಂತ ಹುಡುಕಬೇಡಿ. ಯಾಕಂದ್ರೆ ತೆನೆ ಹೊತ್ತ ಮಹಿಳೆ ಮತ್ತು ಕಮಲ 2 ಪಕ್ಷಗಳು ಸೇರಿ ಇವತ್ತು ಅವರನ್ನು ಅಭ್ಯರ್ಥಿದ್ದಾರೆ. ಕಮಲದ ಗುರುತಿಗೆ ಎಷ್ಟು
ಸೋಮಣ್ಣ ಅವರ ಕ್ರಮ ಸಂಖ್ಯೆ ನಂಬರು 3ನೇ ನಂಬರ್. ಆ ಒಂದು ಕಮಲದ ಗುರುತಿಗೆ ತಾವು ಮತವನ್ನು ನೀಡುವ ಮುಖಾಂತರ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ಇವತ್ತೇನು ತಯಾರಾಗಿ ಹೊರಟಿದ್ದೇವೆ. ನಿಮ್ಮ ಆಶೀರ್ವಾದ ಇವತ್ತು ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟಾಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹಕ್ಕೆ ಒಳಗಾಗದೆ ಸನ್ಮಾನ್ಯ ದೇವೇಗೌಡರು 91ನೇ ವಯಸ್ಸಿನಲ್ಲೂ ಯಡಿಯೂರಪ್ಪನವರು 80ನೇ ವರ್ಷದಲ್ಲೂ ಅವರ ಆರೋಗ್ಯವನ್ನು ಲೆಕ್ಕಿಸದೆ ಅವರು ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಈ ನಾಡಿನ ಜನತೆಯ ಒಳಿತಿಗೋಸ್ಕರವಾಗಿ. ನಿಮ್ಮ ಆಶೀರ್ವಾದ 20 ತಾರೀಕು ಮತಗಟ್ಟೆಗೆ ಹೋದಾಗ ಕಮಲದ ಗುರುತಿಗೆ ಬಾರಿ ಮತವನ್ನ ಎರಡೂ ಪಕ್ಷಗಳ ನನ್ನ ಕಾರ್ಯಕರ್ತರು ತಂದೆ ತಾಯಿಗಳು ನೀಡಬೇಕಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ಉಳಿಸಿ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.